ಹಲೋ ಪೂರ್ವಿತಾ, ಸಾರಿ ಕಣೆ. ನೀನು ಯಾವಾಗಲೂ ಬೈತಿದ್ದೆ ನೀ ಫೋನ್ ಮಾಡಲ್ಲ ಅಂತ. ನೀ ಹೇಳೋದಕ್ಕೂ ನಾ ಮಾಡೋದಕ್ಕೂ ಸಮ ಆಗಿದೆ ಕಣೆ. ಈಗ ಮಾತ್ರ ನಿಜವಾಗ್ಲೂ ನಿನಗೆ ಫೋನ್ ಮಾಡೋಕ್ಕಂತಲೇ ರೆಡಿ ಆಗ್ತಾ ಇದ್ದೆ. ಅಷ್ಟೊತ್ತಿಗೆ ನೀನು ಫೋನ್ ಬಂತು. ಮತ್ತೆ ಆರಾಮಿದ್ದೀಯಾ? ಹೂನಕ್ಕ, ಹ್ಞೂ ಆರಾಮಿದ್ದೀನಿ. ಇದು ಅಮ್ಮ ಮನೆಗೆ ಹೋಗ್ಯದ, ನಿಮ್ಮ ಮನೇಲೇ ಅದೆಯಾ? ಯಾವತ್ತದು ಮನೆಗೆ ಹೋಗೋದ? ಅಮ್ಮ ನಮ್ಮನೆಯಲ್ಲೇ ಅದೇ. ಅಮ್ಮ ನಮ್ಮನೆಯಲ್ಲೇ ಅದೇ. ನಿನ್ನ ವಾಯ್ಸ್ ಯಾಕೆ ಒಂಥರ ಡಲ್ ಆಗ್ಯದಲ್ಲ? ಯಾಕೆ ಪೂರ್ವಿತಾ? ಬತ್ತೀಯಾ? ಬರೋದಾರು ಹೇಳು, ನೀನು ಬಾವನ್ನ ಕಳಿಸ್ತೀನಿ. ಅಮ್ಮನೂ ಅದೇ, ಒಂದೆರಡು ದಿನ ಇದ್ದು ಹೋಗ್ಬೋದು. ಬತ್ತೀಯಾ? ಬೇಡ ಬೇಡ, ಬಾವನ್ನ ಕಳಿಸೋದೆಲ್ಲ ಬೇಡ. ನಾನು ನಿಮ್ಮನೆಗಲ್ಲ, ಮನೆಗೊಂದು 4 ದಿನ ಹೋಗ್ಬೇಕು ಅಂತ ಮಾಡೀನಿ. ಅಮ್ಮನ ಕಳಿಸ್ತೀಯಾ? ನೀನು ಬಂದುಬಿಡು ಅಮ್ಮನ ಜೊತೆ. ಹ್ಞೂ, ನಾನು ಅದೇ ಯೋಚನೆ ಮಾಡ್ತಿದ್ದೆ. ಪಾಪ ಅಮ್ಮ ಬಂದು ಸುಮಾರು ದಿವಸ ಆಯ್ತು. ಅಲ್ಲಿ ಮನೆಗೆ ಹೋಗಿ ಇನ್ನೊಬ್ಬಳೇ ಮಾಡ್ಕೋಬೇಕಲ್ಲ. ನಾನು ಹೋಗೋಣ ಅಂದರೆ ಮನೆ ಬಿಟ್ಟು ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಮಾರತಿ. ಅಮ್ಮನೂ ಬೈತಾ ಇದೆ, ಬಾ ನೀನು ಆಮೇಲಾರು ಹೆಂಗಿದ್ರು ಬಿಟ್ಟಿರೋದು ಇರ್ಬೇಕಲ್ಲ ಅಂತ. ನಿನ್ನ ಭಾವನೆ ಯಾಕೋ ಒಂಥರ ಕೊಯ್ ಅಂತಾರೆ ಮಾರತಿ. ಹೋಗ್ತೀನಿ ಅಂದರೆ ನೋಡ್ತೀನಿ, ಇನ್ನೊಂದ್ಸತಿ ಕೇಳಿ ನೋಡ್ತೀನಿ. ಬರೋದಾರು ಬತ್ತೀನಿ. ಅಲ್ಲ ಪೂರ್ವಿತಾ, ಏನಾರು ಸಮಸ್ಯೆನಾ? ಏನಪ್ಪ ಹೇಳು. ನಿನ್ನ ವಾಯ್ಸ್ ಇಷ್ಟು ಡಲ್ ಆಗಿದ್ದು ನಾನು ಸದ್ಯಕ್ಕೆ ಕೇಳಿಸ್ಕೊಂಡ್ಲೇ ಇಲ್ಲ. ಅಕ್ಕ, ಅದು ಏನು ಮನೆ ಮನೆ ಅಂತ ಇದು ಮಾಡ್ತೀಯ ಮಾರತಿ? ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತದೆ. ಅಮ್ಮನ ಜೊತೆ ಬಾ ನೀನು. ಅಷ್ಟು ನಿಂಗೆ ಮನೆ ಬಿಟ್ಟು ಬರೋಕ್ಕಾಗದ್ದೇ ಇಲ್ಲ, ಗಂಡನ ಬಿಟ್ಟು ಬರೋಕ್ಕಾಗದ್ದೇ ಇಲ್ಲ ಅನ್ನೋದಾದರೆ ಅಮ್ಮನ ಒಂಚೂರು ಕಳಿಸು. ನಾನು ಮನೆಗೆ ಹೋಗ್ಬೇಕು, ಮನೇಲಿ ಒಂದು 4 ದಿನ ಇರಬೇಕು. ಅದು ನಾನೇ ಹೋಗಲ್ಲ, ಅಮ್ಮನ ಕಳಿಸಿ ಅಪ್ಪಾಜಿನ ಬಂದು ನಾನು ಕರ್ಕೊಂಡು ಹೋಗೋಕ್ಕೆ ಹೇಳು. ಇಷ್ಟೊಂದು ಕೆಲಸ ಮಾಡು. ಅಲ್ಲಿ ಅಮ್ಮ ಇದ್ದರೆ ಅಮ್ಮಗೆ ಫೋನ್ ಕೊಡು, ಹೇಳ್ತೀನಿ. ಯಾಕೆ ಪೂರ್ವಿತಾ, ಯಾಕೆ ಹಿಂಗೆ ಮಾತಾಡ್ತಿದ್ದೀಯಾ? ಅಪ್ಪಾಜಿ ಯಾಕೆ ಬರಬೇಕು ನೀನು ಕರ್ಕೊಂಡು ಹೋಗೋಕ್ಕೆ? ಅಲ್ಲ, ಮನೇಲೇ ಕಾರ್ ಅದೇ ಮಾರತಿ. ರಾಕೇಶಿಗೆ ಹೇಳಿದ್ರೆ ಒಂದು ದಿವಸಕ್ಕೆ ತೊಗೊಂಡೋಗಿ ಬಿಟ್ಟು ಬರಲ್ಲ. ಅವರು ಬರಲಿ ಬಿಡು, 2 ದಿನ ಇದ್ದು ಹೋಗ್ತಾರೆ. ಅವ್ರಾರು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರಬೇಕು? ಅಯ್ಯೋ ಹ್ಞೂ ಮಾರತಿ, ನನ್ನ ಸುಖ ಕಷ್ಟದಕ್ಕಿಂತ ನಿಂಗೆ ಅವ್ರನ್ನ ವಿಚಾರಿಸ್ಕೊಳ್ಳೋದೇ ಹೆಚ್ಚಾಗಿದೆ. ಎಂತ ಇಲ್ಲ ಬಿಡು, ಎಂತ ಇಲ್ಲ. ಅಲ್ಲಿ ಅಮ್ಮ ಇದ್ರೆ ಫೋನ್ ಕೊಡ್ತೀಯಾ? ಹ್ಞೂ, ಕೊಡ್ತೀನಿ ತಡೆ. ಏನಾರಿದ್ರೆ ಹೇಳು ಪೂರ್ವಿತಾ, ನನ್ನ ಹತ್ರ ಹೇಳ್ಕೊಂಡೇ ಇರೋಂಥದ್ದೇನೆ. ಅಕ್ಕ ಪ್ಲೀಸ್, ಹೇಳೋದಾದ್ರೆ ನಾನು ಹೇಳ್ತೀನಿ. ನಿನ್ನ ಹತ್ರ ಹೇಳಿದೆ ಇನ್ಯಾರ ಹತ್ರ ಹೇಳಲಿ ನಾನು? ಈಗ ಒಂಚೂರು ಅಮ್ಮಗೆ ಫೋನ್ ಕೊಡು ಅಷ್ಟೇ. ಹಾಂ, ಇಟ್ಲ ನೋಡೋದು ಇಲ್ಲ ಮಾರತಿ. ಈಗ ಸೀದಾ ಕರೆದು ಫೋನ್ ಕೊಟ್ಟರೆ ಏನು ಅಂದ್ಕೋತಾರೆ? ಅಮ್ಮ ಅಯ್ಯೋ ಮಾರತಿ, ಅದು ಯಾರು ಏನು ಬೇಕಾದ್ರೆ ಅಂದ್ಕೊಂಡ್ಲಿ, ಅಮ್ಮನ ಕರೆದು ಫೋನ್ ಕೊಡು. ಮಗಳ ಹತ್ರ ಮಾತಾಡೋಕ್ಕೂ ಯಾರು ಏನಾರು ಅಂತಾರೆ ಅಂತ ಯೋಚನೆ ಮಾಡ್ತಿದ್ದೀಯಲ್ಲ. ಪೂರ್ವಿತನ ಫೋನು ಅಂತ ಒಂಚೂರು ಕೊಡು ಮಾರತಿ. ಅಮ್ಮ ಇಲ್ಲೊಂಚೂರು ಬಾ. ಪೂರ್ವಿತ ಫೋನಲ್ಲದಾಳೆ, ಅಮ್ಮನ ಹತ್ರ ಮಾತಾಡಿದ್ರೆ ಸುಮಾರು ದಿವಸ ಆಯ್ತು, ಒಂಚೂರು ಕೊಡು ಅಂತ ಹೇಳ್ತು. ತಗೋಬಾ, ಇಲ್ಲಿ ನೆಟ್ವರ್ಕ್ ಕ್ಲೀನಾಗಿ ಸಿಗ್ತದೆ, ಬಾ ಇಲ್ಲೇ ಬಾ. ತಗೋ ಹೇಳಿ. ಯಾಕೋ ಸ್ವಲ್ಪ ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದಂಗೆ ಅದೇ ಕಣೆ. ನಿಮ್ಮತ್ತೇನು ರ್ಯಾಶಾಗಿ ಹೇಳೋಕ್ಕೆ ಹೋಗ್ಬೇಡ, ಏನು ಬೈಯೋಕ್ಕೆ ಹೋಗಬೇಡ. ಎಂತ ಅಂತ ನಿಧಾನದಿಂದ ಕೇಳು. ತಗೋ ಬಾ, ಈಚೆಗೆ ಬಾ. ಹಲೋ ಪೂರಿತ್, ನಾನು ಅಮ್ಮ ಮಾತಾಡ್ತಿದ್ದೀನಿ, ಹೇಳ. ಎಂತ ಕಂಗೆ ಅರ್ಜೆಂಟ್ ಫೋನ್ ಕೊಡು ಅಂದಂತಲೇ. ಹೇಳ್ತೀನಿ ಮಾರತಿ, ಅದಕ್ಕಂತಲೇ ಫೋನ್ ಮಾಡಿದ್ದು. ಹೇಳೋದಂದ್ರೆ ನಾನು ಮನೆಗೆ ಬಂದು ಹೇಳ್ತೀನಿ. ನೀಗ ಎಂತ ಮಾಡ್ಬೇಕು ಗೊತ್ತಾ? ಕೂಡಲೇ ಮನೆಗೆ ಹೋಗಿ ಅಪ್ಪಾಜಿನ ಒಂಚೂರು ಕಳಿಸು. ಬರಲಿ ಇಲ್ಲಿ, ಅಪ್ಪಾಜಿ ಜೊತೆ ನಾನು ಬರ್ತೀನಿ. ಬಂದು ಒಂದು 4 ದಿನ ಮನೇಲಿ ಇದ್ದು ಬರ್ತೀನಿ. ಬೇರೆ ಏನೂ ಕೇಳಬೇಡ. ಏನು ಹೇಳೋದಿದ್ರು ಮನೆಗೆ ಬಂದು ಹೇಳ್ತೀನಿ. ನೀ ಇವತ್ತೇ ಹೊರಟು ಮನೆಗೆ ಹೋಗಿ ಅಪ್ಪಾಜಿನ ಇವತ್ತು ಕತ್ಲೆ ಒಳಗೆ ಕಳಿಸ್ಬೇಕು. ನೀನು ಇಲ್ಲಿಗೆ ಇವತ್ತೇ ನಾನು ಬರಬೇಕು ಮನೆಗೆ. ಅಲ್ಲ ಎಂತದೆ ಮಗನೇ ಹಿಂಗೆ ನಿತ್ತು ಮೆಟ್ಲಲ್ಲಿ ಹೊಲ್ಡು ಅಂದರೆ? ಅದಕ್ಕೆ ಪಾಪ ಸುಸ್ತು ಕಮ್ಮಿ ಆಗಲ್ಲ ಇನ್ನುವ. ಎಂಥದ್ದು ಒಂದು ಸುಸೂತ್ರ ಮಾಡಿಡ್ಲ ಇಲ್ಲಿ.
ಹೆಂಗೆ ಬಿಟ್ಟು ಬರೋದೆ? ಅಲ್ಲ, ನಿಂದು ಏನೋ ರಿಸೇಷನ್ನೇ ಮಗನೇ, ಅದಕ್ಕಾಗಿ ಹೇಳ್ತಿದ್ದೀಯ ಮನೆಗೆ ಬರಬೇಕು ಅಂತ. ತಾನೇನು ಹುಚ್ಚ ಹಾಳಾಗಿತ್ತು. ನೀ ಇಲ್ಲಿಗೆ ಬಾ ಹೇಳ್ತೀನಿ. ಏನಾಗಲ್ಲ, ನಾನಿದ್ದೀನಲ್ಲ, ಇಲ್ಲಿಗೆ ಬಾರೆ. ಬೇಕಾದ್ರೆ ಸರಿ ತಿನ್ ಗಂಡನ ಬರೋಕ್ಕೆ ಹೇಳಲನಾ? ಅಯ್ಯೋ ಅಮ್ಮ, ಏನು ವಿಶೇಷನೂ ಅಲ್ಲ. ವಿಶೇಷ ಅಂದರೆ ನನ್ನ ತಿಥಿ ಆಗ್ಬೇಕಷ್ಟೇ. ಇನ್ನು ಸುಮ್ಮನೆ ಇರು. ನಾ ಹೇಳ್ದಿಷ್ಟು ಕೆಲಸ ಒಂಚೂರು ಮಾಡು. ಥೋ ಒಳ್ತು ಅಣ್ಣ, ಅದು ಎಂತಕ್ಕೆ ಹಂಗೆ ಮಾತಾಡ್ತೀಯ ಮಾರತಿ? ಏನಾತಂತ ನೋಡೋದು. ಅಲ್ಲೇ ಈಗ ಸರಿತನ್ನು ಈಗ ಕಳ್ಸೋಕ್ಕೆ ಒಪ್ತಾರೋ ಒಪ್ಪಲ್ಲ ಮಾರತಿ. ಇದ್ರ ಮನೇಲಿ ಹಾಗೆ ಇದು ಮಾಡೋ ಅಂದ್ರೆ ಏನು ಮಾಡಲಿ ಮಾರತಿ? ಈಗ ಹೊತ್ತಾತು, ಇಷ್ಟೊತ್ತಿನ ಮೇಲೆ ನಾನು ಹೋಗಿ ನಿನ್ನ ಅಪ್ಪಾಜಿನ ಕಳ್ಸೋದು ಹೆಂಗೆ? ಈಗ ಕತ್ಲಾದ್ಮೇಲೆಲ್ಲ ಬೈಕೆಲ್ಲ ಓಡಿಸೋದೆಲ್ಲ ಬಿಟ್ಟಾರೆ ಅವರು. ಅದು ಅಲ್ಲದೆ ಪುರೋಹಿತ, ಹೌದಮ್ಮ, ಕಾರ್ ಮನೇಲಿ ಇದ್ಕೊಂಡು ಆ ಕತ್ಲಲ್ಲಿ ನಿನ್ನ ಅಪ್ಪ ಬೈಕಲ್ಲಿ ಕರ್ಕೊಬಂದು ಆಚೀಚೆ ಮನೇಲಿ ನೋಡ್ದಾರೆ ಏನಂದಾರೆ ಹಂಗಾರೆ? ಯಾಕೆ ನಿನ್ನ ಗಂಡನ ಹತ್ರ ಹೇಳು ಒಂಚೂರು ಕಾರಲ್ಲೇ ಬರಬಾರ್ದಾನೆ? ಇಲ್ಲಿ ಜೀವನ ಹೊತ್ತು ಉರಿತಾದೆ, ನಿನಗೆ ಆಚೀಚೆ ಮನೆಯವ್ರು ಏನು ಹೇಳ್ತಾರೆ ಅಂತ. ಯಾವಾಗಲೂ ನಾನು ಹೇಳಿದ ಮಾತು ಕೇಳಿಯ ಹೇಳು? ಈಗ ಏನು ಹೇಳು? ಅಪ್ಪಾಜಿನ ಕಳ್ಸಕ್ಕೆ ಆತದ ಆಗಲ್ಲ? ಒಂದು ಮಾತು ಹೇಳು. ಮುಚ್ಚೆ ಬಾಯಿ. ಎಂತ ನಾ ಹೇಳಿದ ಮಾತು ಕೇಳಲ್ಲ ಅನ್ನೋದ? ನೀ ಹೇಳ್ದಂಗೆ ಕೇಳಿದೆ ಮತ್ತೆ ಎಂತ ಮಾಡಿದ್ದೆ? ಹಂಗೆ ಕೇಳಿದ್ಕೆ ಈಗ ನೀನಲ್ಲಿ ಇರೋದು. ಹಿಂಗೆ ನಿತ್ಯ ಮೆಟ್ಲಲ್ಲಿ ಕಳಿಸು ಅಂದರೆ ಹೆಂಗೆ ಕಳ್ಸೋದ? ನಂಗೆ ಈಗ ಬಸ್ ಬೇಡ, ಕಣ್ಣರ ಮನೇಲಿ ಇದ್ಕೊಂಡು ನಾನು ತಗೊಂಡ ಕಾರಲ್ಲಿ ಬಿಟ್ಬಲ್ಲಿ ಅಂತ ಹೇಳೋಕ್ಕಾಗ್ತದ ನಾನು? ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೇಳೆ. ಏನು ನಿಮ್ಗೆ ಓದಿದ್ದು ಬರ್ಕೊಂಡಿದ್ದೆಲ್ಲ ಎಂತಕ್ಕೆ ನೋಡೋಣ ಅಂತ ಮಿಕ್ಕಿ ಹೋಗಲೇಬೇಕು ಅನ್ನಂಗಿದ್ರೆ ಹಿಂಗೆ ನಿನ್ನೆ ಕತ್ಲಿಗಾಗಲಿ ಇಂದು ಬೆಳಗ್ಗೆ ಮುಂಚೆ ಬೇಗ ಮಾಡಿದ್ರೆ ಅದಾರು ಅಂತಾರ. ಇಷ್ಟೊತ್ತಿನ ಮೇಲೆ ಹೆಂಗೆ ಹೊರಡದೆ ನಾನು? ಅಮ್ಮ ಸಣ್ಣ ಮಾತಾಡಿ ಮಾರತೆ, ಅದೇನೋ ಬೇಜಾರಲ್ಲಿ ಇದ್ದಂಗದೆ. ನೀ ಎಂತ ಹೇಳಕ್ಕೆ ಹೋಗ್ಬೇಡ. ನಿನ್ನ ಕಾನೂನು ಏನಿದ್ರು ನನ್ನ ಹತ್ರನೇ. ನಾನೊಬ್ಳು ಬಯಸ್ಕೊಳಕ್ಕೆ ಇದ್ದೀನಲ್ಲ, ಯಾಕೆ ಅಲ್ಲೇ ಇದ್ದರಿಗೆ ಹೇಳೋಕ್ಕಾಗಲ್ಲ? ಒಂಚೂರು ಮಗಳ ಮನೆಗೆ ಹೋಗಿಯೇ ನಾನು ಕರ್ಕೊಂಡು ಹೋಗ್ತೀನಿ ಅವಳನ್ನು ಒಂದು 4 ದಿನಕ್ಕೆ ಅಂತ ಹೇಳಿ ಕರ್ಕೊಂಬರೋಕ್ಕಾಗಲ್ಲ? ನನಗಾದ್ರೆ ಜಬರ್ದಸ್ತ್ ಮಾಡ್ತೀಯ. ಈ ಟೈಮಲ್ಲಿ ಹೋಗದೆ ಇನ್ಯಾವಾಗ ಬರೋದದು? ಅದು ನೋಡಿದ್ರೆ ಅದು ಮನೆ ಬಿಟ್ಟು ಬರೋಕ್ಕಾಗಲ್ಲ ಅಂತದೆ, ನೀ ನೋಡಿದ್ರೆ ಮಗಳನ್ನ ಬಿಟ್ಟು ಬರೋಕ್ಕಾಗಲ್ಲ ಅಂತಿದ್ದೀಯ. ಹಂಗಾರೆ ನಾನು ಯಾರು ಇಲ್ಲಿ? ತಾಡಿ ಪುನಾತ್ಕೀತೀನಿ, ಒಂದೇ ಸತಿ ಹಂಗೆ ಸಿಟ್ಟು ಮಾಡ್ಕಿಬೇಡ. ನೋಡ್ತೀನಿ ಸರಿ ತನ್ನ ಗಂಡನ ಹತ್ರನೂ ಮಾತಾಡ್ತೀನಿ, ಅತ್ತೆ ಹತ್ರನೂ ಮಾತಾಡ್ತೀನಿ. ಹೊಲ್ಡದಾರು ನಾಳೆ ಬೆಳಿಗ್ಗಿನ ಕೆಲಸನೇ ಸೈ. ಈಗ ಮಾತ್ರ ಆಗಲ್ಲ. ನೀನೇನು ಬೇಕಾದ್ರೆ ತಿಳ್ಕ. ಇರು, ಒಂದು ದಿವಸ ಇರು ಅಲ್ಲೆಯ. ನಾವು ಬೆಳಿಗ್ಗೆ ಬೇಗ ಹೊರಟು ಹೋಗಿ ನಿನ್ನ ಅಪ್ಪಾಜಿನ ಕಳಿಸ್ತೀನಿ ಮರತೆ, ಬರ್ಬೋದು. ಏನೇ ಪುರಿತ ಹೇಳಿ ಕೇಳ್ತಾ ಇದೆಯಾ? ಹ್ಞೂ ಮಾರತಿ, ಏನಾರು ಮಾಡು. ಮಾತ್ರ ನಾಳೆ ಮಧ್ಯಾಹ್ನದೊಳಗೆ ಅಪ್ಪಾಜಿನ ಕಳಿಸೋತ. ಬೆಳಿಗ್ಗೆ ಬೇಗ ಹೊರಡಿ. ಅಕ್ಕಗೆ ಹೇಳು ಸ್ವಲ್ಪ, ಮನೆ ಯಾರೇನು ಕಿತ್ತು ಹೊತ್ಕೊಂಡು ಹೋಗಲ್ಲ, ಅಲ್ಲಿ ಇರ್ತದೆ. ಆಮೇಲೆ ಬಂದು ಬೇಕಾದ್ರೆ ಮತ್ತೊಂದು ಸತಿ ಕಟ್ಟೋದಾರು ಕಟ್ಬೋದು ಅಂತ ಹೇಳಿ ಅದನ್ನು ಕರ್ಕೊಂಡು ಹೋಗು. ನಾನೊಂದು ವಾರ ಇರಬೇಕು ಕಣೆ ಅಮ್ಮ ಮನೇಲಿ. ಸುಮಾರು ಮಾತಾಡಕ್ಕದೆ. ಯಾಕೆ ಮಗನೇ, ಎಂತ ಆತೆ? ಯಾಕೆ ಈ ಥರ ತಲೆ ತೆಗತೀರಿ ನೋಡೋಣ? ಹೇಳು. ನನಗೆ ಕೈ ಕಾಲೇ ಬರಲ್ಲೇ. ಅಲ್ಲಿ ಕುತ್ಕೊಂಡು ಹಿಂಗೆ ಹೇಳಿದ್ರೆ ನಾ ಏನಂತ ನೋಡಲಿ? ನೋಡ್ತೀನಿ ಮರತೆ, ಹಿಂದೆ ಹೊರಡಕ್ಕಾದ್ರೂ ಹೊರಡ್ತೀನಿ. ತಡಿ. ಸರಿ, ನಾನು ಫೋನ್ ಇಡ್ತೀನಿ ಆಯ್ತಾ? ನೀವ್ಯಾರೂ ಫೋನ್ ಮಾಡೋದು ಬೇಡ. ಏನಾರು ಹೇಳೋದಿದ್ರೆ ನಾನೇ ಫೋನ್ ಮಾಡ್ತೀನಿ. ತಿಳ್ಕೊತೀನಿ. ಎಂತ ಕೇಳಿಸ್ತಾ? ಹ್ಞೂ ಕೇಳಿಸ್ತಾ? ಅಲ್ಲ ಇಟ್ಟೇ ಬಿಡ್ತೇನೆ ಪುರಿತಾ. ಇಲ್ಲ, ಫೋನ್ ಇಡ್ತು. ದೇವರು ನನ್ನ ಹಣೆಯಲ್ಲೇ ಬರೀದೆ ಹೋಗಕ್ಕೆ ಅದು ಏನು ಬರ್ದಾನ? ಏನೋ ಒಂದು ಮಗಳ ಜೀವನ ಸರಿ ಆಯ್ತು, ಎಲ್ಲ ಒಂದು ಖುಷಿದೆ ಆತ ಅದೇ ಅಂತ ನೋಡ್ಬೇಕಾರೆ ಇದ್ರದ್ದು ಏನಾಗ್ಯದ ಅಂತ ನೋಡಲಿ. ಸಾಧಾರಣದಕ್ಕೆಲ್ಲ ಅದು ಹಂಗೆ ಒಳ್ಳೊಳ್ಳೆ ಅಲ್ಲ, ಭಾಳ ಅಳ್ತದೆ. ಮನೆಗೆ ಬರ್ತೀನಿ ಅಂತದೆ. ಏನು ಗತಿ ಸಾಯದ್ ನಾನು? ನನ್ನ ಹತ್ರನೂ ಮಾತಾಡೋಷ್ಟೊತ್ತಿಗೆ ವಾಯ್ಸ್ ಡಲ್ಲಾಗೇ ಇತ್ತು. ಕೇಳಿದ್ರೆ ಏನಿಲ್ಲ ಅಂತ. ನೀವೊಂದು ಕೆಲಸ ಮಾಡಮ್ಮ,
ಹೋಗ್ಬಿಡು ನೀನು. ಹೋಗು, ಅದು ಹೇಳ್ದಂಗೆ ಅಪ್ಪಾಜಿನ ಕಳಿಸಿ ಅದನ್ನು ಕರ್ಕೊ ಬಾ. ಎಂತ ಮಾತಾಡ್ತಿ ಮಾರತಿ, ನಿನ್ನೀಗ ಬಿಟ್ಟು ಹೋಗೋದು ಹೆಂಗೆ? ನಾನು ಇರ್ತಾನೆ ಏನು ಮುಂಡ್ರೆ ಆಯ್ತು ಕೆಲಸಕ್ಕೆ. ನಾ ಹತ್ಲಾಗ ಹೋದ್ಮೇಲೆ ಹಾಲು ಕರಿಯೋದು ಎಲ್ಲ ನಿನ್ನ ತಲೆ ಮೇಲೆ ಬೀಳ್ತದೆ. ಏನು ದೇವ್ರು ಕೊಟ್ಟಿದೆ ನಾನು ನೆಟ್ಟಗೆ ಉಳಿಸ್ಕೊಳಕ್ಕಾಗದೆ ಇದ್ರೆ ಏನಂತ ನೋಡೋದೆ. ನಿನ್ನ ಬಿಟ್ಟು ಹೋಗಲ್ಲ ನಾನು. ಹಾಂ, ನಿಧಾನದಿಂದ ಕೇಳ್ತೀಯ ನಿನ್ನ ಗಂಡನ ಮತ್ತೊಂದು ಸತಿ ಹೋಗ್ತೀನಿ ಅಂತ. ಒಂದಿನ ಮೊದಲೇನಾರು ಗೊತ್ತಾತಾ ಈ ಪೂರ್ವಿತ್ ಯಾಕೆ ಹಿಂಗೆ ಮಾಡ್ತದೆ ಏನೋ. ಪ್ಲ್ಯಾನ್ ಮಾಡೋಕ್ಕೂ ಟೈಮ್ ಇಲ್ದಿದ್ದಂಗೆ ಆಗ್ಯದೆ. ಸರಿ ಬಿಡು, ನಾನು ಹೆಂಗೋ ಹೇಳಿ ಒಪ್ಪಿಸ್ತೀನಿ. ನಾಳೆ ಬೆಳಿಗ್ಗೆ ಹೋಗೋಕ್ಕೆಲ್ಲ ರೆಡಿ ಆಗೋಣ. ಬಟ್ಟೆ ಎಲ್ಲ ನೀನು ಪ್ಯಾಕ್ ಮಾಡಿಬಿಡು ಅಮ್ಮ.